ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟಿಗೆ ಕ್ವಿಕ್ ಬ್ರೇಕ್ಫಾಸ್ಟ್ ಅಂತ ಮಾಡ್ತಾ ಇದ್ದೀವಿ. ಫ್ಯಾಬರ್ ಮಸಾಲಾ ಮ್ಯಾಗಿ ಇಟ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಆದಮೇಲೆ ವೆಜಿಟೇಬಲ್ಸ್ ಹಾಕೋಣ ವಿತ್ ಆನಿಯನ್ಸ್. ಫಸ್ಟ್ ನಾನು ಆನಿಯನ್ಸ್ ಹಾಕ್ತಾ ಇದ್ದೀನಿ, ಜೊತೆಲಿ ಗ್ರೀನ್ ಚಿಲ್ಲೀಸ್. ಫ್ರೆಂಡ್ಸ್, ಆಲ್ರೆಡಿ ನಾನು ಗ್ರೀನ್ ಚಿಲ್ಲೀಸ್ ಹಾಕಿದ್ದೀನಿ. ಜಸ್ಟ್ ಗಿವ್ 1 minute ಟು ಫ್ರೈ ಇಟ್ ಆ್ಯಂಡ್ ಇಮಿಡಿಯೇಟ್ಲಿ ಅದರ ಹಿಂದೆನೇ ಆನಿಯನ್ಸ್ ಹಾಕೋಣ. ಓಕೆ, ನೋಡಿ ಆಲ್ರೆಡಿ ಮಿರ್ಚಿ ರೋಸ್ಟ್ ಆಗಿದೆ. ನೆಕ್ಸ್ಟ್ ಈಗ ಆನಿಯನ್ ಹಾಕ್ತಾ ಇದ್ದೀನಿ. ನೋಡಿ ಆನಿಯನ್ಸ್ ಹಾಕಿದ್ದೀನಿ. 2 minutes ರೋಸ್ಟ್ ಆಗಲಿ. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಕಮ್ಮಿ ಫ್ಲೇವರ್ ಇಡಕ್ಕೆ ಹೋಗಬೇಡಿ. ಬಿಕಾಸ್ ಆನಿಯನ್ ಜೊತೆ ನಾನು ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ಬೀನ್ಸ್, ಕ್ಯಾರೆಟು ಜೊತೆಲಿ ಸ್ಮಾಲ್ ಚಿಕ್ಕದೊಂದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲ್ ಆಗಿ ಏನಿದೆ ಫ್ರೆಂಡ್ಸ್, ಅವ್ರು ಕೊಟ್ಟಿರೋ ಪೌಡರ್ ಹಾಕ್ತೀವಿ, ಮ್ಯಾಗಿ ಹಾಕ್ತೀವಿ, ಅದೇನು ವೆಜಿಟೇಬಲ್ಸ್ ಇರಲ್ಲ, ಅಷ್ಟು ಪ್ರೋಟೀನ್ ಅನ್ಸಲ್ಲ. ಜಸ್ಟ್ ಟೈಮ್ ಪಾಸಿಗಂತೆ ಅದು ಮ್ಯಾಗಿ ಹ್ಯಾಬಿಟ್ ಅಂತ ತಿನ್ನಬಾರ್ದು. ಈಗ ಕ್ವಿಕ್ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ದೀನಿ. ನೋಡಿ ಆನಿಯನ್ಸ್ ಆಲ್ಮೋಸ್ಟ್ 2 minutes ರೋಸ್ಟ್ ಆಗಿದೆ. ತುಂಬ ರೋಸ್ಟ್ ಆಗೋದು ಬಿಡಬೇಡಿ, ಬಿಕಾಸ್ ಅದ್ರ ಜೊತೆಲ್ಲ ವೆಜಿಟೇಬಲ್ಸ್ ಹಾಕಬೇಕು. ವೆಜಿಟೇಬಲ್ಸ್ ಅದ್ರ ಜೊತೆಲೆ ಕುಕ್ ಆಗುತ್ತೆ. ನೋಡಿ ಸಾಕು. ನೋಡಿ ನಾನೀಗ ವೆಜಿಟೇಬಲ್ಸ್ ಹಾಕಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಕ್ಯಾರೆಟು, ಹುಳಿಕಾಯಿ, ಚಿಕ್ಕದೊಂದು ಆಲೂಗಡ್ಡೆ. ಸೊ ಅದ್ರಲ್ಲಿ ತುಂಬ ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಇರುತ್ತೆ. ಹಂಗೆ ತಿನ್ನಿ ಅಂದರೆ ತಿನ್ನಲ್ಲ ಫ್ರೆಂಡ್ಸ್. ಈ ಥರದ್ರಲ್ಲಿ ಏನಾದರೂ ಡಿಶ್ ಮಾಡಿ ಅದರಲ್ಲಿ ಹಾಕಿದರೆ ಅದು ಫ್ಲೇವರ್ಸ್ ಎಲ್ಲ ಅದರಲ್ಲೇ ಜಾಯ್ನ್ ಆಗುತ್ತೆ. ಮಕ್ಕಳು ಚೆನ್ನಾಗಿ ತಿಂತಾರೆ. ಇದು ತುಂಬ ಎಮ್ಮಿ ಟೇಸ್ಟ್ ಇರುತ್ತೆ. ಮಿಸ್ ಮಾಡಬೇಡಿ ಎಲ್ಲೂ ಫುಲ್ ನೋಡಿ. ಸೊ ಈಗ ಒಂದು ಸ್ಮಾಲ್ ಮಿಕ್ಸ್ ಕೊಡೋಣ. ಒಂದು ಸ್ಮಾಲ್ ಟಿಪ್ಸ್ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ. ಬೇಗ ವೆಜಿಟೇಬಲ್ಸ್ ಆನಿಯನ್ ಕುಕ್ ಆಗಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿದರೆ ಬೇಗ ಕುಕ್ ಆಗುತ್ತೆ. ಇವಾಗ ನಾನು ಅದೇ ಮಾಡ್ತಾಯಿದ್ದೀನಿ. ಸಾಲ್ಟ್ ಆದಮೇಲೆ ಒಂದು ಸ್ಮಾಲ್ ಮಿಕ್ಸ್ ಕೊಟ್ಟಿದ್ದೀನಿ. ಈಗ ಜಸ್ಟ್ ಲಿಡ್ ಕ್ಲೋಸ್ ಮಾಡ್ತೀನಿ, ಕುಕ್ ಆಗಲಿ. ಆಲ್ರೆಡಿ ಕುಕ್ ಆಗಿದೆ ನೋಡಿ. ಆಲೂಗಡ್ಡೆ, ಕ್ಯಾರೆಟು, ಹುಳಿಕಾಯಿ, ವೆಜಿಟೇಬಲ್ಸ್ ಕುಕ್ ಆಗಿದೆ. 1 ಚಿಕ್ಕ ಟೀ ಸ್ಪೂನ್ ಟರ್ಮರಿಕ್ ಪೌಡ್ರ್, ಜೊತೆಯಲ್ಲಿ ಒಂದು ಚಿಕ್ಕದೊಂದು ಟೊಮ್ಯಾಟೊ ಹಾಕಿದ್ದೀನಿ. ಅದು ಚೆನ್ನಾಗಿ ಕುಕ್ ಆಗಲಿ. ಟೊಮೆಟೊ ಆಲ್ರೆಡಿ ಕುಕ್ ಆಗಿದೆ. ಟೇಸ್ಟಿ ಪೌಡರ್ ಹಾಕಿದ್ದೀನಿ. ಮಿಕ್ಸ್ ಮಾಡೋಣ. ಒಂದು 2 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ರೆಡಿ, ಎಲ್ಲ ಕುಕ್ಕಡ್ ವೆಜಿಟೇಬಲ್ಸ್ ರೆಡಿ ಇದೆ. ವಾಟರ್ ಹಾಕೋಣ, ಮ್ಯಾಗಿ ಹಾಕೋಣ. ವಿತಿನ್ 2 minutesಲ್ಲಿ ರೆಡಿ ಆಗಿಬಿಡುತ್ತೆ. ನೋಡಿ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ನೋಡ್ಕೋಬೋದು, ಸಾಲ್ಟ್ ನೋಡ್ಕೊಳ್ಳಿ. ಬೇಕಂದರೆ ಖಾರ ಕಡಿಮೆ ಇದೆ ಅಂದರೆ ಚಿಲ್ಲಿ ಪೌಡ್ರ್ ಬೇಕಂದ್ರೆ ಹಾಕ್ಕೋಬೋದು, ಆಪ್ಷನಲ್ ಅದು. ಸೊ ನಿಮಗೆ ಇಷ್ಟೇ ಮೈಲ್ಡ್ ಖಾರ ಸಾಕು ಅಂದರೆ ಸಾಕಾಗುತ್ತೆ. ಈಗ ವಾಟರ್ ಹಾಕಿ ಮ್ಯಾಗಿ ಹಾಕೋದು. ಜಸ್ಟ್ ಲಾಸ್ಟ್ ಸ್ಟೇಜು. ನ್ಯೂಡಲ್ಸ್ ಹಾಕಿದ್ರೆ ಮುಗೀತು. ಹಾಕ್ತಾ ಇದ್ದೀನಿ ನ್ಯೂಡಲ್ಸು. ನೋಡಿ ವಾಟರ್ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಹಾಕಿರೋ ನ್ಯೂಡಲ್ಸ್ನ ಒಂದು ಸ್ಮಾಲ್ ಮಿಕ್ಸ್ ಕೊಡಿ. ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಮಿಕ್ಸ್ ಆಗುತ್ತೆ. ಸೊ ಬಾಯ್ಲ್ಡ್ ಆಗುತ್ತೆ, ಕುಕ್ ಆಗುತ್ತೆ. ಜಸ್ಟ್ 2 minutesಲ್ಲಿ ಫಿನಿಶ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ವೆಜಿಟೇಬಲ್ಸ್ ಹಾಕಿದ್ದೀವಿ, ಟೇಸ್ಟಿ ಪೌಡರ್ಸ್ ಹಾಕಿದ್ದೀವಿ. ಇಟ್ ವಿಲ್ ಬಿ ಎ ವೆರಿ ಗುಡ್ ಟೇಸ್ಟ್. ಹೊರಗಡೆ ಎಲ್ಲೂ ಹೋಗಬೇಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. 2 minutes ಆದಮೇಲೆ ಎಷ್ಟು ಚೆನ್ನಾಗಿ ಎಮ್ಮಿಯಾಗಿ ಬಾಯ್ಲ್ ಆಗ್ತಾಯಿದೆ. ಇಟ್ಸ್ ಆಲ್ಮೋಸ್ಟ್ ಆಯಿತು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈ